ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ತೀರ್ಪಿನನ್ವಯ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚಿಸಿದ್ದು, ನಾಗಮೋಹನ್ ದಾಸ್ ಅವರ ವರದಿಯು ಅವೈಜ್ಞಾನಿಕವಾಗಿದ್ದು, ಅದರಲ್ಲಿರುವ 101 ಜಾತಿಗಳಿಗೂ ಕೂಡ ಸಮಾನವಾದ ಅವಕಾಶವನ್ನು ನೀಡಲಾಗಿಲ್ಲ ಮತ್ತು ಜಾತಿಗಳನ್ನು ಬೇರೆ ಬೇರೆ ಜಾತಿಗಳೊಂದಿಗೆ ಸೇರಿಸಿರುವುದರಿಂದ ಗೊಂದಲವನ್ನು ಸೃಷ್ಟಿಸಲಾಗಿದೆ. ಹಾಗಾಗಿ ಈ ಒಂದು ಅವೈಜ್ಞಾನಿಕವಾದ ಒಂದು ವರದಿಯನ್ನು ತಿರಸ್ಕಾರ ಮಾಡಬೇಕು. ನಂತರದಲ್ಲಿ ಪ್ರಸ್ತುತವಾಗಿ ಹೊಸ ರೋಸ್ಟರ್ ಬಿಂದುಗಳನ್ನು ರಚಿಸಿದ್ದು, ಈ ರೋಸ್ಟರ್ ಪಟ್ಟಿಯು ಸರಿಯಾದ ರೀತಿಯಲ್ಲಿ ಸಮಾನತೆಯನ್ನು ನೀಡಲಾಗಲ್ಲ. ನಂತರದಲ್ಲಿ ಕ್ಯಾಟಗರಿ SC ಕ್ಯಾಟಗರಿ A ಅವರಿಗೆ ಮಾತ್ರನೇ ಈ ಒಂದು ರೋಸ್ಟರ್ ಬಿಂದುವಿನಿಂದ ಅನುಕೂಲವಾಗಲಿದ್ದು, ಉಳಿದಿರುವಂತಹ SC ಕ್ಯಾಟಗರಿ B ಮತ್ತು ಕ್ಯಾಟಗರಿ C ಅವರಿಗೆ ಅನ್ಯಾಯವಾಗಲಿದೆ. ಹಾಗಾಗಿ ಈ ಒಂದು ರೋಸ್ಟರ್ ಬಿಂದುವನ್ನು ತಿದ್ದುಪಡಿ ಮಾಡಬೇಕು. ನಂತರದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ 25/3/2026 ಸ್ವತಂತ್ರ ಉದ್ಯಾನವನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವಂಥ ಈ ಒಂದು ಸಮಾವೇಶಕ್ಕೆ ಲಿಂಗಸ್ಗೂರು ತಾಲೂಕಿನಿಂದ ಸುಮಾರು 500 ಜನ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಲಿದ್ದಾರೆ. ಹಾಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಾಲೂಕಿನಿಂದ ಭಾಗವಹಿಸಬೇಕು. ಆಮೇಲೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಒಂದು ಇದರ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಗಂಗಾಧರ್ ನೀಲಕೆರೆ, ಬಸವರಾಜ್ ಮುದುಗಲ್, ಚಿದಾನಂದ್ ಕಸ್ಬಾ ಲಿಂಗಸ್ಗೂರು, ಲಿಂಗಪ್ಪ ಪರಂಗಿ, ಶಿವಣ್ಣ ಪರಂಗಿ ಹಾಗೂ ಇನ್ನಿತರರು. ಧನ್ಯವಾದಗಳು.